ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ದಿನಾಂಕ 17ನೇ ತಾರೀಕಿನಂದು ರವಿವಾರ ದಿನ ನಗರದ ನಿವಾಸಿಯಾಗಿರತಕ್ಕಂಥ ಭರತೇಶ್ ಪಾನಕನವರವರ ತಾಯಿ ಅವರು ತೀರಿ ಹೋದ ಸಂದರ್ಭದಲ್ಲಿ ಪತ್ರಿಕಾ ಬಳಗದವರು ಸಹ ಈ ಒಂದು ಶವ ಸಂಸ್ಕಾರದಲ್ಲಿ ಭಾಗವಹಿಸಿದ್ದೆವು. ಈ ಸಂದರ್ಭದಲ್ಲಿ ಇಲ್ಲಿ ಕಂಡಿರ್ತಕ್ಕಂಥ ದೃಶ್ಯವನ್ನು ಕೊಂಡು ನಾವೆಲ್ಲರೂ ಕೂಡ ಇದನ್ನು ವರದಿ ಮಾಡಿದ್ದೆವು. ಅವತ್ತಿನ ದಿನ ಏಪ್ರಿಲ್ 14 ನ್ಯೂಸ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಯಶವಂತ್ ಕಲುತಿಯವರು, ದಕ್ಷತೆ ನ್ಯೂಸ್ನ ಶಶಿಕಾಂತ್ ಯರದಾಳ್ ಅವರು ಹಾಗೂ ನಮ್ಮ ಸಂಘರ್ಷ ನ್ಯೂಸ್ ಕೂಡ ಅಲ್ಲಿ ಅವತ್ತು ಹೋದಾಗ ಈ ಎಲ್ಲ ಅವ್ಯವಸ್ಥೆಯನ್ನು ಕಂಡು ಒಂದು ವರದಿಯನ್ನು ಬಿತ್ತರಿಸಿದ್ದೆವು. ಈ ವರದಿಗೆ ಸ್ಪಂದನೆ ಮಾಡಿ ಇವತ್ತು ಜಮಖಂಡಿ ನಗರಸಭೆಯ ಅಧಿಕಾರಿಗಳು ಸಂಪೂರ್ಣವಾಗಿ ಈ ಒಂದು ಏನು ಸ್ಮಶಾನ ಜಾಗ ಇತ್ತು, ಆಲ್ಗೂರ್ ಆರ್ಸಿಗೆ ಸಂಬಂಧಪಟ್ಟಂಥ, ಆಲ್ಗೂರ್ ಪುನರ್ವಸತಿ ಕೇಂದ್ರಕ್ಕೆ ಸಂಬಂಧಪಟ್ಟಂಥ ಈ ಸ್ಮಶಾನವನ್ನು ಇಂದು ಸ್ವಚ್ಛಗೊಳಿಸಲಾಗುತ್ತಿದೆ. ನಮ್ಮ ವರದಿಗೆ ಸ್ಪಂದನೆ ಮಾಡಿರುವ ನಗರಸಭೆ ಅಧಿಕಾರಿಗಳು ಸಂಪೂರ್ಣ ಸ್ಮಶಾನವನ್ನು ಸ್ವಚ್ಛ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೇನೆ ಈ ಒಂದು ಸ್ಮಶಾನದಲ್ಲಿ ರಾತ್ರಿ ಆದರೆ ಸಾಕು ಕತ್ತಲೆ ಕವಿಯುತ್ತಿತ್ತು. ಇಲ್ಲಿ ಲೈಟ್ಗಳ ಅಥವಾ ಬೆಳಕಿನ ವ್ಯವಸ್ಥೆ ಇರಲಿಲ್ಲ. ಇವತ್ತು ಇಲ್ಲಿ ಲೈಟನ್ನು ಜೋಡಿಸುವ ಮೂಲಕ ಬೆಳಕಿನ ವ್ಯವಸ್ಥೆಯನ್ನು ಕೂಡ ಮಾಡ್ತೀನಿ ಅಂತ ಎಲ್ಲವನ್ನ ತಯಾರಿ ಮಾಡಿಕೊಂಡು ಬಂದಿದ್ದಾರೆ. ಸ್ಥಳೀಯರಾದ ರಾಜು ಪೋತ್ರಾಜ್ ಅವರು ಮತ್ತು ಇನ್ನಿತರರೆಲ್ಲ ಸೇರಿ ಇದನ್ನು ವಿರೋಧಿಸಿ ನಮ್ಮ ಮಾಧ್ಯಮಗಳಲ್ಲಿ ಅವರ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಒಟ್ಟಾರೆಯಾಗಿ ಇಲ್ಲಿನ ಜನ ಕತ್ಲೆಯಾದರೂ ಸಾಕು ಸ್ಮಶಾನದ ಕಡೆಗೆ ಹೋಗಲು ಹೆದರ್ತಾ ಇದ್ರು. ಕಾರಣ ಇಲ್ಲಿ ಕಲ್ಲು, ತೆಗ್ಗುಗಳು, ಮುಳ್ಳುಗಳು, ಕಂಟಿಗಳು, ಅಷ್ಟೇ ಅಲ್ಲದೆ ಯಾವುದೇ ಬೆಳಕಿನ ವ್ಯವಸ್ಥೆ ಕೂಡ ಇರಲಿಲ್ಲ. ಆದರೆ ನಮ್ಮ ಎಲ್ಲ ಮಾಧ್ಯಮದವರ ಒಂದು ವರದಿಯನ್ನು ನೋಡಿಕೊಂಡು ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇವತ್ತು ಸ್ವಚ್ಛ ಮಾಡುತ್ತಿದ್ದಾರೆ. ಈ ಸ್ವಚ್ಛ ಮಾಡುತ್ತಿರುವ ದೃಶ್ಯವನ್ನು ಕಂಡು ಇಲ್ಲಿನ ಜನ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಅವ್ರು ಏನು ಮಾತನಾಡಿದರೆ ಕೇಳ್ಕೊಂಡು ಬರೋಣ. ಆಲ್ಗೂರು ಪುನರ್ವಸತಿ ಕೇಂದ್ರದಲ್ಲಿ ಮಣ್ಣಿನ ದಿವಸ ಒಬ್ಬ ಮಹಿಳೆ ಮೃತರಾಗಿದ್ದು, ರಾತ್ರಿ 8-9 ಗಂಟೆಗೆ ಸ್ಮಶಾನ ಜಾಗೆಯಲ್ಲಿ ಕಲ್ಲು, ಮುಳ್ಳು, ಕಂಟಿ ಇನ್ನಿತರದಿಂದ ಹೊಲಸು ತುಂಬಿದ್ದರಿಂದ ಅದನ್ನು ಮಾಧ್ಯಮದವರು ಸುದ್ದಿ ಬಿತ್ತರಿಸಿದ್ದು, ಅದರ ಪ್ರತಿಫಲವಾಗಿ ಇವತ್ತಿನ ನಗರಸಭೆಯವರು ಸಿಬ್ಬಂದಿಗಳು ಆ ಒಂದು ಸುದ್ದಿಗೆ ಕರೆ ಕೊಟ್ಟು ಇವತ್ತಿನ ದಿವಸ ಇಮಿಡಿಯೇಟ್ಲಿ ಆಗಿ ಬೇಗವಾಗಿ ಬಂದು ಇಲ್ಲಿ ಜಾಗೆಯನ್ನು ಎಲ್ಲ ಶುದ್ಧೀಕರಣಗೊಳಿಸುತ್ತಿದ್ದಾರೆ. ಮತ್ತು ಮಾಧ್ಯಮದವರಿಗೆ ಬೆಲೆ ಕೊಟ್ಟಂಥ ಆಯುಕ್ತರಿಗೆ, ಪೌರಸಭೆ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಆಲ್ಗೂರು ಪುನರ್ವಸತಿ ಕೇಂದ್ರದ ಪರವಾಗಿ ಎಲ್ಲರಿಗೆ ನಾವು ಈ ಭಾಳ ಬೇಗನೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ನಾವು ಮಾಧ್ಯಮದವರು ಹಿಡ್ಕೊಂಡು ಎಲ್ಲರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀವಿ. ಈಗ ಯಾವ ರೀತಿ ಜಾಗೆಯನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ, ಇದೇ ರೀತಿ ನಮ್ಮ ಸ್ಮಶಾನ ಜಾಗೆಯನ್ನು ಪ್ರತಿ ತಿಂಗಳಿಗೂ ಬಂದ ಕೂಲಂಕುಷ ಪರಿಶೀಲಿಸಿ ಸ್ವಚ್ಛವಾಗಿಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತೇವೆ. ಮಾಧ್ಯಮದವರು ಬಿತ್ತರಿಸಿದ ಸುದ್ದಿಗೆ ಮತ್ತು ಸ್ಥಳೀಯರು ಮಾಡಿದ ಹೋರಾಟದ ಪ್ರತಿಫಲವಾಗಿ ಇಂದು ನಗರಸಭೆಯ ಅಧಿಕಾರಿಗಳು ಇದನ್ನ ಸ್ವಚ್ಛಗೊಳಿಸುವ ಮೂಲಕ ಅವರು ಒಂದು ರೀತಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಇವರ ಈ ಕಾರ್ಯಕ್ಕೆ ಸ್ಥಳೀಯರು ಮತ್ತು ಆಲ್ಗೂರ್ ಆರ್ಸಿ ನಿವಾಸಿಗಳು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ತಿಂಗಳ ಬಂದು ನಮ್ಮ ಈ ಏನು ಸರ್ಕಾರಿ ಸುಪರ್ತಿಯಲ್ಲಿರುವಂತಹ ರಸ್ತೆಗಳಿರ್ಬೋದು, ಗಟಾರ್ಗಳಿರ್ಬೋದು, ಅಥವಾ ಈ ರೀತಿಯ ಸ್ಮಶಾನ ಜಾಗಗಳು, ಗಾರ್ಡನ್ಗಳು, ಇವೆಲ್ಲವುಗಳನ್ನು ಮೇಲಿಂದ ಮೇಲೆ ತಾವು ನಿಗಾ ಇಟ್ಟು ನೋಡಿಕೊಳ್ತಾ ಇದ್ರೆ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತದೆ ಅನ್ನುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದರು. ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲನ್ನು ತಪ್ಪದೆ ವೀಕ್ಷಣೆ ಮಾಡಿ. ಅಷ್ಟೇ ಅಲ್ಲದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಅದರೊಂದಿಗೆ ಲೈಕ್ ಮಾಡಿ, ಸುದ್ದಿ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಮರೆಯದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.